ಹೇಳಿದ್ದೇನೆ. ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಕ್ಕೆ ಇಚ್ಛೆಪಡ್ತೇನೆ. ಬೇರೆ ಧರ್ಮದ ವಿಚಾರದಲ್ಲಿ ಬಂದಾಗ ನೈತಿಕ ಪೊಲೀಸ್ಗಿರಿ ಆಗಬಾರದು, ನೈತಿಕ ಪೊಲೀಸ್ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೇವೆ, ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ ಮಾತಿದು. ಮತ್ತು ಆ ಥರ ಒಂದು ಸೆಲ್ಗಳನ್ನು ಕೂಡ ರಚನೆ ಮಾಡಿದ್ದಾರೆ. ನೈತಿಕ ಪೊಲೀಸ್ಗಿರಿ ಯಾರು ಮಾಡ್ತಾರೆ ಕೂಡಲೇ ಕ್ರಮ ತೆಗೆದುಕೋಬೇಕು ಅಂತ ಸೆಲ್ ಕೂಡ ರಚನೆ ಮಾಡಿದ್ದಾರೆ. ಈಗ ಯಾಕೆ ಮೌನ ಇದ್ದಾರೆ? ಇದು ನೈತಿಕ ಪೊಲೀಸ್ಗಿರಿಯಲ್ಲಿ ಹಿಂಸಾಚಾರ ಮಾಡಿರುವಂಥದ್ದು. ಈಗ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ? ನೈತಿಕ ಪೊಲೀಸ್ ವಿರುದ್ಧ ನಿಮ್ಮ ಧ್ವನಿ ಎಲ್ಲೋಯ್ತು? ಅಂದರೆ ಅಲ್ಪಸಂಖ್ಯಾತರ ಧರ್ಮದವರು ನೈತಿಕ ಪೊಲೀಸ್ಗಿರಿ ಮಾಡಿದರೆ ಯಾವುದೇ ಕಾನೂನು ಕ್ರಮ ಇಲ್ಲ, ಯಾವುದೇ ರೀತಿಯ ನಿಮ್ಮ ಧ್ವನಿ ಎತ್ತೋದಿಲ್ಲ. ಆ ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ನಿಮ್ಮ ರಕ್ಷಣೆ ಇಲ್ಲ. ಯಾವುದು ನಿಮ್ಮದು ನೀತಿ? ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ಇವತ್ತು ತೊಂದರೆ ಆದರೆ ಅವಳು ರಕ್ಷಣೆ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರು ಮತ್ತು ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಬೇರೆ ಧರ್ಮೀಯರ ಮೇಲೆ ಪ್ರಭಾವ ಮಾಡುವಂಥ ಒಂದು ಪ್ರವೃತ್ತಿ. ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಇದನ್ನು ಗಂಭೀರವಾಗಿ ತಗೋಬೇಕು. ಎಲ್ಲ ಆಯಾಮಗಳಲ್ಲಿ ಕೇಸನ್ನು ಎಂಕ್ವೈರಿ ಮಾಡಬೇಕು. ತಪ್ಪಿತಸ್ಥರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಇವತ್ತು ಕೊಡಿಸಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ದ್ವಿಮುಖ ನೀತಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಬಯಲಾಗಿದೆ.